ಜನುಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಸರ್, ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ನಮಸ್ಕಾರ. ಇವತ್ತಿನ ದಿನ ಒಂದು ಒಳ್ಳೆ ಕಾರ್ಯಕ್ರಮಗಳೇ ಇಟ್ಕೊಂಡಿದ್ದೀರ, ಒಂದು ಒಳ್ಳೆ ವೇದಿಕೆ. 7 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಸೊ ತಮಗೆ ಶುಭ ಹಾರೈಸಕ್ಕೆ ಬರುವಂಥವರಿಗೆಲ್ಲ, ಸ್ನೇಹಿತರುಗಳಿಗೆ, ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ, ಹಾಗೂ ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಸರ್? ಇವತ್ತು ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಗೌರವಾನ್ವಿತ ಎಲ್ಲ ನಮ್ಮ ನಾಯಕರುಗಳು ಬರೋಂಥ ಸೂಚನೆ ಇದೆ. ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀನಿ. ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಇಲ್ಲಿ ಬರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ಲೀಡ್ರುಗಳಿಗೆ, ನಮ್ಮ ಕಾರ್ಯಕರ್ತರುಗಳಿಗೆ, ಬಂಧುಗಳಿಗೆ, ನನ್ನ ಸ್ನೇಹಿತರಿಗೆಲ್ಲ ಬರೋಂಥವ್ರಿಗೆ ನಮ್ಮ ಇದರಲ್ಲಿ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಒಳ್ಳೆಯ ಸಂದೇಶ, ಮುಂದೆ ಬರ್ತಕ್ಕಂಥ ಒಂದು ಸ್ಥಳೀಯ ಚುನಾವಣೆ ಬಗ್ಗೆ ಒಂದು ಚರ್ಚೆ ಮತ್ತು ಹಿರಿಯರ ಆಶೀರ್ವಾದ, ಈ ಥರ ಎಲ್ಲನೂ ಇರ್ತದೆ. ಮತ್ತು ಹಾಗೂ ನಮ್ಮ ದಾಸಹಳ್ಳಿ 2018ರಲ್ಲಿ ಇದಾಗಿದ್ದ ಏನು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ PN ಕೃಷ್ಣಮೂರ್ತಿ ಅಣ್ಣವರು ಸಹ ಬರ್ತಾಯಿದ್ದಾರೆ. ಅವ್ರ ಹತ್ರನೂ ಕೂಡ ತುಂಬ ಚರ್ಚೆ ಇದೆ. ಇವೆಲ್ಲ ಇಟ್ಕೊಂಡಿದ್ದೀವಿ ಮೇಡಮ್. ಸರ್, ಈಗ ತಾವು ಒಂದು ಚುನಾವಣೆ ಆಕಾಂಕ್ಷಿ ಆಗಿದ್ದೀರಾ, ಅದೇ ರೀತಿ ಒಂದು ಈ ಸ್ಥಳೀಯವಾಗಿ ಒಂದು ಎಲ್ಲರ ಮನ್ನಣೆ ಗಳಿಸಿದ ಒಬ್ಬ ಯುವ ನಾಯಕರಾಗಿದ್ದೀರಾ. ಒಂದು ಊಟದಿಂದ ಎಷ್ಟು ಸೀಮಿತ ಆಗಿದ್ದೀರಾ, ಬಿಟ್ಟು ಬೇರೆ ವಿಶೇಷ ಏನಿದೆಯಾ? ಬೇರೆ ವಿಶೇಷ ಅಂದರೆ ಅದೇ ಚುನಾವಣೆ ಬಗ್ಗೆ ಸ್ವಲ್ಪ ಚರ್ಚೆ, ಕಾರ್ಯಕರ್ತರ ಸಮಾಗಮ, ಮಿಲನ, ಒಬ್ರಿಗೊಬ್ರು ಮಾತಾಡಿಕೊಂಡು ಎಲ್ಲರನ್ನೂ ಭೇಟಿ ಆಗ್ತಕ್ಕಂಥ ಒಂದು ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗೋದು. ನಂದು ಬರ್ತಡೇ ಅನ್ನೋದಕ್ಕಿಂತ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಒಂದು ಸೇರ್ಪಡೆ ಜಾಗ ಅಂತ ನಾನು ಭಾವಿಸ್ತೀನಿ. ಹೌದು. ಈಗ ಒಂದು ಇದೆಯಲ್ಲ, ಈಗ ಮುಖಂಡಗಳ ಜೊತೆ ಒಂದು ಸೌಹಾರ್ದ ಭೇಟಿ ಇದೆ, ಓಕೆ. ಬಟ್ ಇಲ್ಲಿ ಜನಗಳು ಯಾವ ರೀತಿ ಒಡನಾಟ ಇದೆ ನಿಮ್ಮದು? ಎಲ್ಲ ಜನಗಳು ಮಂದಾಳದಿಂದ ಒಡನಾಟ ಇದೆ. ಪ್ರತಿಯೊಬ್ಬರು ಮನೆಗೂ ಹೋಗಿ ಮಾತಾಡೋದಾಗಲಿ. ನಾನು ಇವತ್ತಿಂದ ಅಲ್ಲ, 1992-93ರಿಂದನೂ ಈ ಭಾಗದಲ್ಲಿ ಏನು ಪಂಚಾಯಿತಿ, ಚಿಕ್ಕಬಳ್ಳಾಪುರ ಪಂಚಾಯಿತಿ ಇತ್ತು, ಆ ಕಾಲದಿಂದನೂ ಇಲ್ಲಿನ ಸ್ಥಳೀಯ ಜನಗಳಲ್ಲಿ ನಾನು ಒಡನಾಟ ಇಟ್ಕೊಂಡಿದ್ದೀನಿ. ಇವತ್ತು ನನ್ನ ಮನೆ ಮಗ ಅಂತಲೇ ಎಲ್ಲರೂ ಭಾವಿಸ್ತಾರೆ. ಎಲ್ಲರೂ ಜೊತೆನೂ ಒಡನಾಡ್ತಾ ಚೆನ್ನಾಗಿದ್ದೀನಿ ಸರ್. ಹಾಗಾಗಿ ನನಗೇನು ಇದು ವಸ್ತು ಅನಿಸ್ತಾ ಇಲ್ಲ. ಸುಮಾರು ಚುನಾವಣೆ ನೋಡಿದ್ದೀನಿ. ಸುಮಾರು 2008ರಿಂದನೂ ನಾನು ಚುನಾವಣೆಯನ್ನು ಮಾಡ್ಕೊಂಬಂದಿದ್ದೀನಿ. KC ಅಶೋಕಣ್ಣರಾಗಿರ್ಬೋದು, ಮತ್ತು ನಮ್ಮ BL ಶಂಕರ್ ಸಾಹೇಬ್ರಾಗಿರ್ಬೋದು, K ನಾಗಭೂಷಣ್ ಆಗಿರ್ಬೋದು, ಮತ್ತು ನಮ್ಮ PN ಕೃಷ್ಣಮೂರ್ತಿಯವರಾಗಿರ್ಬೋದು, ಧನಂಜಯರಾಗಿರ್ಬೋದು, ಇತ್ತೀಚಿನ ಚುನಾವಣೆ ಆಗಿರೋವರೆಗೂ ಎಲ್ಲ ನಾನು ಚುನಾವಣೆ ಮಾಡ್ಕೊಂಬಂದಿರೋದ್ರಿಂದ ನನಗೇನು ಹೊಸ್ತಲ್ಲ. ಇಲ್ಲಿನ ಭಾಗದ ಜನರು ಸಹ ನನಗೆ ತುಂಬ ಚಿರಪರಿಚಿತರು. ಹಾಗಾಗಿ ನನಗೆ ಜನಗಳ ಮನದಲ್ಲಿ, ಜನಗಳ ಜೊತೆ ಒಡನಾಟದಲ್ಲಿ ನನಗೆ ಒಡನಾಟ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ರಮೇಶ್ ಅಣ್ಣನೇ ಯಾಕೆ ಆಯ್ಕೆ ಮಾಡಬೇಕು? ಒಬ್ಬ ಬಡವರ ಹುಡುಗ, ಸಾಮಾನ್ಯವಾಗಿ ತುಂಬ ಕಷ್ಟದಿಂದ ಬೆಳೆದಿರ್ತಕ್ಕಂಥ ಹುಡುಗ. ಅವನು ಇವತ್ತಿನ ದಿನದಲ್ಲಿ ಬಡವರಿಗೆ ಏನು ಸಹಾಯ ಮಾಡ್ಬೋದು ಅನ್ನೋದು ಅವನು ಜೀವನದಲ್ಲಿ ರೂಢಿಸ್ಕೊಂಡಿರ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಜನಕ್ಕೂ ಏನು ಅಗತ್ಯಗಳು ಬೇಕು ಅದನ್ನು ನಾನು ಒದಗಿಸ್ಕೊಡೋ ಅಂಥ ಜವಾಬ್ದಾರಿನ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನ ನನ್ನ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ಒಬ್ಬ ಕೆಳಮಟ್ಟದಿಂದ ಬೆಳೆದಿರೋನಿಗೆ ಕೊಟ್ಟರೆ ಅವ್ನು ಖಂಡಿತ ಜನಗಳ ಸೇವೆ ಮಾಡ್ತಾನೆ ಅಂತ ನನ್ನ ಭಾವನೆ. ಹಾಗಾಗಿ ಒಬ್ಬ ಬಡ ಹುಡುಗನ್ನ ಬೆಳೆಸಬೇಕು, ಬಡವರು ಮಕ್ಕಳು ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ರಮೇಶನ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ಕೊಡುಗೆ ಸಾಮಾಜಿಕ ಸೇವೆ, ನಾನು ಸಾಮಾಜಿಕ ಸೇವೆ ಅಂದರೆ ಈ ನಮ್ಮ ವಾರ್ಡಲ್ಲಿ ಈ ಹಿಂದೆ ನಾವು ಏನು ಒಂದು ಬರ್ತಡೇ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನೊಂದು ಮಾಡಿರ್ಬೋದು. ಮೊನ್ನೆ ಕೋವಿಡ್ ಬಂದಾಗ ನಾವು ಜನಗಳಿಗೆ ಆಹಾರ ವಿತರಣೆ, ಊಟದ ವ್ಯವಸ್ಥೆ, ಅಕ್ಕಿ ವ್ಯವಸ್ಥೆ, ಏನಾದ್ರು ಹಬ್ಬ ಹುಣ್ಣಿಮೆ ಅಂತ ಏನಾದ್ರು ಬಂದಾಗ ಜನಗಳಿಗೆ ಸಣ್ಣ ಪುಟ್ಟ ನಮ್ಮ ಕೈಲಾದಂಥ ನಮ್ಮ ಶಕ್ತಿ ಮೀರಿ ಮಾಡ್ತಕ್ಕಂಥ ಸೇವೆ, ಹಾಗೂ ಎಲ್ಲ ಸ್ಥಳೀಯ ದೊಡ್ಡ ಮಟ್ಟದ ಚುನಾವಣೆ, MP MLA ಚುನಾವಣೆ ಈ ಸಂದರ್ಭದಲ್ಲಿ ಜನಗಳಿಗೆ ಒಳ್ಳೆಯ ಸಂದೇಶಗಳು ಏನು ಕೊಟ್ಟಿದ್ದೋ ಅದನ್ನು ಮನೆಗೂ ತಲುಪಿಸೋದಾಗಿರ್ಬೋದು. ಉದಾಹರಣೆಗೆ ರೇಷನ್ ಕಾರ್ಡು, ಮತ್ತು BBMPಯಿಂದ ಏನಾದರೂ ಸವಲತ್ತುಗಳು ಬಂದರೆ ಅದನ್ನು ಕೊಡ್ತಕ್ಕಂಥದ್ದು, ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸಗಳು ನಮ್ಮಿಂದ ಏನು ಸಾಧ್ಯವಾಗ್ತದೋ ಅಂಥವನ್ನ ನಾನು ಮಾಡ್ಕೊಂಬಂದಿದ್ದೀನಿ. ಹಾಗಾಗಿ ನಾನು ಕೊಡಬೇಕು ಅಂತ ಹೇಳ್ತಾಯಿದ್ದೀನಿ. ಒಟ್ಟಾರೆ ಈ ಒಂದು ಹುಟ್ಟುಹಬ್ಬದಲ್ಲಿ ವಾರ್ಡಿನ ಜನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ವಾರ್ಡಿನ ಜನಗಳು ನೋಡಿ, ಇವತ್ತು ಎಲ್ಲ ಥರ ಜನಗಳು ಬಂದಿದ್ದಾರೆ. ಮಾತಿಗೆ ಮಳ್ಳಾಗ್ದಲೇ
ಒಂದು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ. ಮುಂದೆ ನೀವು ಪಶ್ಚಾತ್ತಾಪ ಪಡೆದಲ್ಲೇ ನಿಷ್ಠಾವಂತ ರಾಜಕಾರಣಿನ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಗೆಲ್ಸ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 1997 ಹಾಗೆಲ್ಲ ಒಟ್ಟಾಗಿ ಸುಮಾರು ಲಕ್ಷದ ಸ್ಪಂದರಾಗಿ ಆ ವಿಷಯಗಳೆಲ್ಲ ಒಟ್ಟಾಗಿ ಜೊತೆ ಹೋಗಿದ್ದೀವಿ. ಈಗ ಕೆ.ಸಿ. ಯಶೋಧರ್ ಅವರ ಎಲೆಕ್ಷನ್ ಇರ್ಬೋದು, ಆಮೇಲೆ ಬಿ. ಶಂಕರ್ ಸಾಹೇಬ್ ಎಲೆಕ್ಷನ್ ಇರ್ಬೋದು, ನಾಗೇಶ್ವರ ಎಲೆಕ್ಷನ್ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಕೋವಿಡ್ ಮಾಡುವಂಥದ್ದು ವಿಶೇಷ. ಆಗ ಇಟ್ಕೊಳ್ಳುವಂಥದ್ದು ಇರ್ಬೋದು, ಆಮೇಲೆ ಹಾಲು ಕೊಡುವಂಥದ್ದು ಇರ್ಬೋದು, ಆಮೇಲೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗುವಂಥದ್ದು, ಇಂಥ ವಿಶೇಷಗಳಲ್ಲಿ ಒಟ್ಟಾಗಿ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಆದಷ್ಟು ಸಾರ್ವಜನಿಕರಿಗೆ ನಮ್ಮ ಕಡೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಏನೇನು ಸಹಾಯ ಮಾಡಲು ಸಾಧ್ಯ ಇತ್ತೋ ಅಷ್ಟನ್ನು ನಾವು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ. ಈವರೆಗೂ ಬಂದಿದ್ದಾರೆ, ಕೃಷ್ಣಮೂರ್ತಿ ಇದ್ದಾರೆ. ಸ್ವಲ್ಪ ಮಧ್ಯದಲ್ಲಿ ಸಮಯ ಸ್ವಲ್ಪ ಬ್ರೇಕ್ ಆಗಿದೆ. ಗಂಭೀರ ಅವರಿಗೆ ಎಲೆಕ್ಷನ್ ಅಲ್ಲಿ ಕೊಟ್ಟಾಗ, ಆಮೇಲೆ ನೆಕ್ಸ್ಟ್ ಮಂಜಣ್ಣ ಅವರಿಗೆ ಈಗ ಏನಾಗಿದೆ, ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ರಮೇಶ್ ಅವರು ತುಂಬಾ ಆತ್ಮೀಯವಾಗಿ ಮಂಜಣ್ಣ ಜೊತೆ ಮಂಜಣ್ಣ ಜೊತೆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎ ಟಿ ರಮೇಶ್ ಅವರಿಗೆ ಒಳ್ಳೆ ರಾಜಕೀಯದ ಅವಕಾಶ ಸಿಗಲಿ, ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಅವಕಾಶ ಅವ್ರು ಸಿಗಲಿ, ದೇವರು ಅವರಿಗೆ ಒಳ್ಳೇದ್ ಮಾಡಲಿ. ಇನ್ನೂ ಸಮಾಜ ಸೇವೆ ಜನಸೇವೆ ಮಾಡುವಷ್ಟು ಶಕ್ತಿನ ಆ ದೇವರು ಎ ಟಿ ರಮೇಶ್ ಅವರು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಆತ್ಮೀಯ ಸ್ನೇಹಿತರ ಪರವಾಗಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ. ಮುಗುವಂತ ಮನಸ್ಸು ಅವ್ರಿಗೆ ಯಾವ್ದೇ ನಮ್ಮ ಚಿಕ್ಕಸಂದ್ರ ವಾರ್ಡ್ ಏನೇ ಇದಾದ್ರೂ ಅನ್ನೋ ಒಂದು ಭರವಸೆಯಲ್ಲಿ ಕೊಡ್ತಾರೆ. ಹೆಣ್ಮಕ್ಕಳನ್ನ ತನ್ನ ಅಕ್ಕ ತಂಗಿಯ ತರ ನೋಡ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಏನೇ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಅವರು ನಮ್ಗೆ ಕೊಡೋದೆ ನಮ್ಗೆ ಅವರು ಕೊಡುವಂತ ಕೊಡುಗೆ. ನಾವು ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ಕೊಡುವಂತದ್ದೇ ನಾವು ಅವ್ರಿಗೆ ಕೊಡೋ ಕೊಡುಗೆ.